ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜಾನೇಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸದ್ಯದಲ್ಲೇ ರಿಕ್ರೂಟ್ಮೆಂಟ್ ಆಗುವಂತಹ ಪೋಸ್ಟ್ ಈ HSTR, GPSTR ಮತ್ತು PSTR. ನೋಡಿ, HSTR ಮತ್ತು GPSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ಇಷ್ಟು ದಿನ ನಾವು MCQ ಕ್ವಶನ್ಸ್ ಗಳನ್ನ ಅನಾಲಿಸಿಸ್ ಮಾಡ್ತಿದ್ದೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿವರಣಾತ್ಮಕ ಪ್ರಶ್ನೆಗಳು ಅಂದ್ರೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳು ಹೇಗಿದಾವೆ, ಅದಕ್ಕೆ ಯಾವ ರೀತಿ ನಾವು ಆನ್ಸರ್ ಅನ್ನ ಬರಿಬೇಕಾಗತ್ತೆ. ಸೊ ಈ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಅನ್ನ ಇಲ್ಲಿ ಬರಿಬೇಕನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಂತ ಹೋಗೋಣ. ನೋಡಿ ಸ್ನೇಹಿತರೆ, ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕಂದ್ರೆ ಇಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಷಯಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಪ್ಪ ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ನೆಕ್ಸ್ಟ್ ಅದರ ಜೊತೆಗೆ ಅರ್ಥಶಾಸ್ತ್ರ, ಮತ್ತೆ ರಾಜ್ಯಶಾಸ್ತ್ರ, ಮತ್ತೆ ವ್ಯವಹಾರ ಅಧ್ಯಯನ, ಮತ್ತೆ ಸಮಾಜಶಾಸ್ತ್ರ, ಇವೆಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಇಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂತೆ ನೋಡಿ, ಪೇಪರ್ 2 ಅಲ್ಲಿ ಒಟ್ಟು ಎಷ್ಟು ಅಂಕಗಳಿರ್ತಾವಪ್ಪ ಅಂದ್ರೆ 150 ಅಂಕಗಳಿಗೆ ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡುವಂತದ್ದು. ಅದರಲ್ಲಿ 50 ಅಂಕದ ಪ್ರಶ್ನೆಗಳು ಹೇಗಿರ್ತಾವಪ್ಪ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. MCQ ಕ್ವಶನ್ಸ್ ಅನ್ನ ನೋಡ್ಬೇಕಾಗತ್ತೆ. ಸೊ 4 ಆಪ್ಷನ್ ಇರ್ತವೆ, ಅದರಲ್ಲಿ ಯಾವುದು ಸರಿ ಉತ್ತರ ಅಂತ ಹೇಳಿ ಆಯ್ಕೆಯನ್ನ ಮಾಡ್ತೀವಿ. ಅದನ್ನ ಬಹು ಆಯ್ಕೆ ಪ್ರಶ್ನೆಗಳು ಅಂತಾನೆ ಕರೆಯುವಂತದ್ದು. ನೆಕ್ಸ್ಟ್ ನೋಡಿ, 100 ಅಂಕಗಳಿಗೆ ವಿವರಣಾತ್ಮಕ ಪ್ರಶ್ನೆಗಳು ಕೊಟ್ಟಿರ್ತಾರೆ. ಆ 100 ಅಂಕಗಳಿಗೆ ನೀವು ಈ ಡಿಸ್ಕ್ರಿಪ್ಟಿವ್ ಮೆಥಡ್ ಅನ್ನ ಫಾಲೋ ಮಾಡಿಕೊಂಡು ಒಂದೊಂದು ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಅನ್ನ ಬರಿತಾ ಹೋಗಬೇಕಾಗತ್ತೆ. ಇಲ್ಲಿ ನಿಮ್ಮ ರೈಟಿಂಗ್ ಸ್ಕಿಲ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ಆ 100 ಅಂಕಗಳಿಗೆ ಯಾವ ರೀತಿ ಡಿವೈಡ್ ಮಾಡಿದಾರಪ್ಪ ಅಂದ್ರೆ 3 ಅಂಕದ ಪ್ರಶ್ನೆಗಳು 20 ಪ್ರಶ್ನೆಗಳು ಇರ್ತಾವೆ. ನೋಡಿ, 3 ಮಾರ್ಕ್ಸ್ ನಾವು ಕ್ವಶನ್ಸ್ ಇದಾವಲ್ಲ, 3 ಮಾರ್ಕ್ಸ್ ನಾವು ಅದು 20 ಕ್ವಶನ್ಸ್ ಇರ್ತವೆ. ಟೋಟಲ್ ಮಾರ್ಕ್ಸ್ ಎಷ್ಟಾಗತ್ತಪ್ಪ ಅಂದ್ರೆ 60 ಮಾರ್ಕ್ಸ್ ಅನ್ನ ನಾವಿಲ್ಲಿ ನೋಡ್ತೀವಿ. ಎಷ್ಟು ಮಾರ್ಕ್ಸ್? 60. ಅದಾದ ನಂತರದಲ್ಲಿ 4 ಅಂಕದ ಪ್ರಶ್ನೆಗಳು ಬರ್ತವೆ, 10 ಪ್ರಶ್ನೆಗಳಿರ್ತವೆ. ಇದಕ್ಕೆ 40 ಮಾರ್ಕ್ಸ್ ಇರುತ್ತೆ. ಟೋಟಲ್ ನೋಡಿದಾಗ ನೋಡಿ 100 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅನ್ನ ತೆಗೆದುಕೊಳ್ಳೋದು ಯಾವುದು? ಈ ವಿವರಣಾತ್ಮಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ. ಹಾಗಾದ್ರೆ ಈ ಸಮಾಜ ವಿಜ್ಞಾನ ವಿಷಯದಲ್ಲಿ 150 ಅಂಕಗಳನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದಾದ್ರೆ ಇಲ್ಲಿ ಮಾರ್ಕ್ಸ್ ಅಂತೂ ಕಟ್ಟಾಗೆ ಆಗತ್ತೆ. ಯಾಕಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಎಲ್ಲವೂ ಅಟೆಂಡ್ ಮಾಡಬಹುದು. ಆದ್ರೆ ವಿವರಣಾತ್ಮಕ ಪ್ರಶ್ನೆಗಳು ಅಂದ್ರೆ ಸೂಕ್ತವಾದಂತಹ ಉತ್ತರವನ್ನ ಬರಿಬೇಕಾಗತ್ತೆ. ನಮಗೆ ಗೊತ್ತು ಅಂತ ಹೇಳಿ ಹೇಗ್ ಬೇಕಂಗೆ ಪೇಜ್ ಗಟ್ಲೆ ಆನ್ಸರ್ ಅನ್ನ ಬರೆಯೋ ಹಾಗಿಲ್ಲ. ಅವ್ರು ಎಷ್ಟು ಕೇಳಿದ್ದಾರೆ, 3 ಮಾರ್ಕ್ಸಿಗೆ ಅಂದಾಗ ಹೇಳಿದಾಗ ಎಷ್ಟು ಪಾಯಿಂಟ್ಸ್ ಬೇಕೋ ಅಷ್ಟನ್ನ ಮಾತ್ರ ಹೈಲೈಟ್ ಮಾಡಬೇಕು. 4 ಅಂಕದ ಪ್ರಶ್ನೆಗಳಿಗೆ ಏನ್ ಕೇಳಿರ್ತಾನೋ ಆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನ ಬರಿಬೇಕಾಗತ್ತೆ. ಹಾಗಾದ್ರೆ ಸ್ನೇಹಿತರೆ, ಹೇಗೆ ಬರಿಬೇಕು, ಕ್ವಶನ್ಸ್ಗಳು ಯಾವ ರೀತಿ ಕೊಡ್ತಾನೆ ಅನ್ನೋದ್ರನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಕೂಡ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ಕೂಡ ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಈ ಆನ್ಲೈನ್ ಕೋರ್ಸ್ ಅನ್ನು ಕೂಡ ಲಾಂಚ್ ಮಾಡಿದ್ದೀವಿ. ನೋಡಿ ಸ್ನೇಹಿತರೆ, ಈ ಆನ್ಲೈನ್ ಕೋರ್ಸು HSTR ಮತ್ತು GPSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಕೋರ್ಸ್ ಸಿಗತ್ತೆ. ಅದರ ಜೊತೆಗೆ ನಿಮಗೆ PSTR ಎಕ್ಸಾಮ್ ಇಂದು ಕಂಪ್ಲೀಟ್ ಕೋರ್ಸು ಕೂಡ ಸಿಗತ್ತೆ. ಹಾಗೆ GPSTR ಮತ್ತು HSTR ಗೆ ನೋಡಿ, HSTR ಅಲ್ಲಿ PM ಮೆಥಡ್ ಸಿಗತ್ತೆ. ಮತ್ತೆ ಮ್ಯಾಥಮೆಟಿಕಲ್ ಸೈನ್ಸ್ ನಿಮಗೆ GPSTR ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಹೇಗೆ ಪರ್ಚೇಸ್ ಮಾಡ್ಕೋಬೇಕು? ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತೇಳಿ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಆ ಮೊಬೈಲ್ ಆಪ್ ನಿಮಗೆ ಯಾವ ರೀತಿ ತೋರಿಸತ್ತಪ್ಪ ಅಂದ್ರೆ ಇದೇ ರೀತಿ ಲೋಗೋ ಇರೋದು ಬರುತ್ತೆ, ಮಧ್ಯದಲ್ಲಿ SKA ಅಂತ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ವಿಡಿಯೋಸ್ಗಳು ಸಿಗ್ತವೆ. ಚಾಪ್ಟರ್ ವೈಸ್ ವಿಡಿಯೋಸ್ ಇರ್ತವೆ, PDF ನೋಟ್ಸ್ ಇರುತ್ತೆ, ಹಾಗೆ ಟೆಸ್ಟ್ ಸೀರೀಸ್ ಕೂಡ ಅದರಲ್ಲಿ ಇರುತ್ತೆ. ಸೊ ಯಾರಿಗೆ ಬೇಕೋ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 9071673832 ನಂಬರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ರಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತು ನಾವು ಈ ವಿವರಣಾತ್ಮಕ ಪ್ರಶ್ನೆಗಳು ಹೇಗೆಲ್ಲ ಇರ್ತವೆ, ಅದಕ್ಕೆ ಯಾವ ರೀತಿ ಆನ್ಸರ್ ಅನ್ನ ಬರಿಬಹುದು ಅಂತೇಳಿ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ನೋಡಿ, ಮೊದಲನೇ ಪ್ರಶ್ನೆ ಅಂತ ತಗೊಳ್ಳೋದಾದ್ರೆ ನೋಡಿ, ಕ್ವಶನ್ ಯಾವ್ದಿದೆ ನೋಡಿ, ಉತ್ತರ ಗೋಳಾರ್ಧವನ್ನ ಭೂಪ್ರಧಾನ ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಧವನ್ನ ಜಲಪ್ರಧಾನ ಗೋಳವೆಂದು ಏಕೆ ಕರೆಯುತ್ತಾರೆ ಅಂತ ಪ್ರಶ್ನೆ ಕೊಟ್ಟಿರ್ತಾರೆ. ಇದು ನಿಮಗೆ 3 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು ಅಥವಾ 4 ಅಂಕದ ಪ್ರಶ್ನೆನಾರು ಆಗಿರ್ಬೋದು. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪಾ ಅಂದ್ರೆ ವರ್ಡ್ ಅಂತ ನೋಡಿದಾಗ ಅಥವಾ ಗ್ಲೋಬ್ ಅಂತ ನೋಡಿದಾಗ ಗ್ಲೋಬ್ ಅನ್ನ 2 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಂತೀವಿ.
ಆ ಎರಡು ಭಾಗಗಳು ಯಾವುದು ನೋಡಿ, ಇದನ್ನ ನಾರ್ದರ್ನ್ ಹಿಮೋಸ್ಫಿಯರ್, ಉತ್ತರ ಗೋಳಾರ್ಧ, ನಾರ್ದರ್ನ್ ಹಿಮೋಸ್ಫಿಯರ್ ಅಂದ್ರೆ ಮಧ್ಯದಲ್ಲಿ ಯಾವ ರೇಖೆ ಇದೆ, ಇದು 0 ಡಿಗ್ರಿ ಸಮಭಾಜಕ ವೃತ್ತ ಕಂಡುಬರುತ್ತೆ. ಸಮಭಾಜಕ ವೃತ್ತದಿಂದ ಉತ್ತರದಲ್ಲಿರುವಂತಹ ಭಾಗವನ್ನ ಉತ್ತರ ಗೋಳಾರ್ಧ ಅಂತೇಳಿ, ದಕ್ಷಿಣದಲ್ಲಿರುವಂತಹ ಭಾಗವನ್ನ ಸದರ್ನ್ ಹಿಮೋಸ್ಫಿಯರ್ ಅಥವಾ ದಕ್ಷಿಣ ಗೋಳಾರ್ಧ ಅಂತ ಕರಿತೀವಿ. ಹಾಗಾದ್ರೆ ಈ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧಕ್ಕೆ ಸಂಬಂಧಂತೆ ಇಲ್ಲಿ ಭೂಭಾಗ ಮತ್ತು ಜಲಭಾಗವನ್ನ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಲ್ಯಾಂಡ್ ಎಷ್ಟಿದೆ ಮತ್ತೆ ವಾಟರ್ ಎಷ್ಟಿದೆ ಅಂತ ಕ್ಲಿಯರ್ ಮಾಡಬೇಕು. ನೋಡಿ, ಉತ್ತರ ಗೋಳಾರ್ಧದಲ್ಲಿ ಶೇಕಡ ಎಷ್ಟು ಪರ್ಸೆಂಟ್ ಅಷ್ಟು ಭೂಭಾಗವಿದೆ ಅಂತ ಕೇಳಿದ್ರೆ 60% ಭೂಭಾಗ ಇದೆ. ನೋಡಿ, ಶೇಕಡ 60ರಷ್ಟು ಭೂಭಾಗ ಇದೆ ಉತ್ತರ ಗೋಳಾರ್ಧದಲ್ಲಿ. ಅದೇ ರೀತಿ ಉತ್ತರ ಗೋಳಾರ್ಧದಲ್ಲಿ ವಾಟರ್ ಬಾಡಿ ಎಷ್ಟಿದೆ ಅಂದ್ರೆ ಜಲರಾಶಿ ಎಷ್ಟಿದೆಯಪ್ಪ ಅಂದ್ರೆ 40% ಅಷ್ಟು ವಾಟರ್ ಬಾಡಿ ಕಂಡು ಬರುತ್ತೆ. ರೈಟ್, ಈಗ 60-40% ಇರೋದನ್ನ ನಾವು ನೋಡಬಹುದು. ಉತ್ತರ ಗೋಳಾರ್ಧದಲ್ಲಿ ಶೇಕಡ 60ರಷ್ಟು ಭೂಭಾಗ ಇದ್ರೆ ಶೇಕಡ 40ರಷ್ಟು ಜಲಭಾಗವನ್ನ ಹೊಂದಿರತ್ತೆ. ನೋಡಿ, ಭೂಭಾಗ ಹೆಚ್ಚಾಗಿರೋದ್ರಿಂದ ಅಂದ್ರೆ 60% ಲ್ಯಾಂಡ್ ಮಾಸ್ ಇರೋದ್ರಿಂದ ಅಥವಾ ಲ್ಯಾಂಡ್ ಏರಿಯಾ ಇರೋದ್ರಿಂದ ಈ ಉತ್ತರ ಗೋಳಾರ್ಧವನ್ನ ಭೂ ಪ್ರಧಾನ ಗೋಳಾರ್ಧ ಅಂತಾನೆ ಕರಿತೀವಿ. ಕ್ಲಿಯರಾ? ನೋಡಿ, ಉತ್ತರ ಗೋಳಾರ್ಧವನ್ನ ಭೂ ಪ್ರಧಾನ ಗೋಳ ಅಂತ ಕರೆಯೋದಕ್ಕೆ ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಭೂಭಾಗ ಏನಾಗಿದೆಯಪ್ಪ ಅಂದ್ರೆ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾಗಿ ಉತ್ತರ ಗೋಳಾರ್ಧವನ್ನ ಏನಂತ ಕರಿತೀವಿ? ಭೂಗೋಳಾರ್ಧ. ನೋಡಿ, ನಾರ್ದರ್ನ್ ಹಿಮೋಸ್ಫಿಯರ್ ಅಬೌವ್ 60% ಆಫ್ ಏರಿಯಾ ಈಸ್ ಲ್ಯಾಂಡ್ ಅಂದ್ರೆ 60% ಅಷ್ಟು ಲ್ಯಾಂಡ್ ಇದೆ, 40% ಅಷ್ಟು ಏನಿದೆ ನೋಡಿ ವಾಟರ್ ಇದೆ. ಹಾಗಾಗಿ ಉತ್ತರ ಗೋಳಾರ್ಧವನ್ನ ಲ್ಯಾಂಡ್ ಹಿಮೋಸ್ಫಿಯರ್ ಅಥವಾ ಭೂಗೋಳಾರ್ಧ ಅಂತ ಹೇಳಿ ಕರೆಯೋದು, ಅಥವಾ ಇದನ್ನ ಟೆರೆಸ್ಟ್ರಿಯಲ್ ಹಿಮೋಸ್ಫಿಯರ್ ಅಂತಾನು ಕೂಡ ಕರಿತೀವಿ. ಕ್ಲಿಯರ್ ಆಯ್ತಲ್ಲ? ಯಾವ ರೀಸನ್ ಇಟ್ಕೊಂಡು ಇದಕ್ಕೆ ಈ ರೀತಿ ಕೊಟ್ಟಿದ್ದಾನಂದ್ರೆ ಭೂಭಾಗ ಹೆಚ್ಚಾಗಿರೋದ್ರಿಂದ ಕೊಟ್ಟಿರೋದ್ರಿಂದ ಉತ್ತರ ಗೋಳಾರ್ಧವನ್ನ ಭೂಗೋಳಾರ್ಧ ಅಂತ ಹೇಳಿ ಕರೆಯುವಂಥದ್ದು. ಕ್ಲಿಯರಾ? ಸೊ ಇಷ್ಟು ಪಾಯಿಂಟ್ ಅನ್ನ ನೀವು ರೈಸ್ ಮಾಡಬೇಕಾಗತ್ತೆ. ಇಲ್ಲಿ ಅಕ್ಯುರೇಟ್ ಡಾಟಾವನ್ನ ಕೊಡಬೇಕು. ಅಂದ್ರೆ ಯಾವ ಆಧಾರದ ಮೇಲೆ ಕೇಳಿದಾನೆ ಇಷ್ಟು ಮಾಹಿತಿಯನ್ನು ಕೊಟ್ರೆ ಅದು ಕಾನ್ಸೆಪ್ಟೇ ಕ್ಲಿಯರ್ ಆಗುತ್ತೆ. ನಿಮಗೆ ಔಟ್ ಆಫ್ ಮಾರ್ಕ್ಸ್ ಕೂಡ ಈ ಪ್ರಶ್ನೆಗೆ ಸಿಗುವಂತಹ ಸಾಧ್ಯತೆಗಳು ಇರ್ತವೆ. ಈಗ ಉತ್ತರ ಗೋಳಾರ್ಧ ನಮಗೆ ಗೊತ್ತಾಯ್ತು, ಭೂಪ್ರಧಾನ ಗೋಳಾರ್ಧ ಅಂತ ಕರೆದ್ವಿ. ಹಾಗಾದ್ರೆ ದಕ್ಷಿಣ ಗೋಳಾರ್ಧವನ್ನ ಯಾವ ರೀತಿ ಕರಿತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೋಡಿ, ಇದಕ್ಕೆ ವಿರುದ್ಧವಾಗಿ ದಕ್ಷಿಣ ಗೋಳಾರ್ಧದಲ್ಲಿ 81% ಅಷ್ಟು ಜಲರಾಶಿಯನ್ನ ಕೂಡಿದೆ. ಅಂದ್ರೆ ಇಲ್ಲಿ ಈ ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಇಲ್ಲಿ ದಕ್ಷಿಣ ಗೋಳಾರ್ಧ ಅಂತ ಹೇಳಿ ತಗೊಂಡಾಗ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ದಕ್ಷಿಣ ಗೋಳಾರ್ಧ ಇದೆ, ಸಮಭಾಜಕ ವೃತ್ತ. ನೋಡಿ, ಈ ಸಮಭಾಜಕ ವೃತ್ತದಿಂದ ಮೇಲ್ಭಾಗದಲ್ಲಿರೋದು ನಾರ್ದರ್ನ್ ಹಿಮೋಸ್ಫಿಯರ್, ಕೆಳಭಾಗದಲ್ಲಿರುವಂತದ್ದು ಸದರ್ನ್ ಹಿಮೋಸ್ಫಿಯರ್ ಆಗಿರುತ್ತೆ. ಈಗ ನಾರ್ದರ್ನ್ ಹಿಮೋಸ್ಫಿಯರ್ ಅಲ್ಲಿ ಪರ್ಸೆಂಟೇಜ್ ನಮಗೆ ಕ್ಲಿಯರ್ ಆಯ್ತು. ಅಂದ್ರೆ ಎಷ್ಟಿದೆ? 60% ಅಷ್ಟು ಲ್ಯಾಂಡ್ ಇದ್ರೆ ಇಲ್ಲಿ 40% ಅಷ್ಟು ಏನಿತ್ತು ವಾಟರ್ ಏರಿಯಾ ಇತ್ತು. ಕ್ಲಿಯರಾ? ಅದೇ ರೀತಿ ಈಗ ದಕ್ಷಿಣ ಗೋಳಾರ್ಧ ಅಂತ ಹೇಳಿ ನೋಡಿದಾಗ ದಕ್ಷಿಣ ಗೋಳಾರ್ಧದಲ್ಲಿ ನೋಡಿ ಎಲ್ಲಿದ್ರು ಕೂಡ ಭೂಭಾಗಕ್ಕಿಂತ ಏನ್ ಜಾಸ್ತಿ ಕಾಣಿಸ್ತಾ ಇದೆ? ಇಲ್ಲಿ ಜಲಭಾಗನೇ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ನೋಡಿ, ದಕ್ಷಿಣ ಗೋಳಾರ್ಧ ಇದಕ್ಕೆ ವಿರುದ್ಧವಾಗಿ 81% ಅಷ್ಟು ಯಾವ ಬಾಡಿ ಇದೆ ಅಂತ ಕೇಳಿದ್ರೆ ವಾಟರ್ ಬಾಡಿ ಕಂಡು ಬರುತ್ತೆ. ಅದೇ 19% ಶೇಕಡ 19ರಷ್ಟು ಭೂಭಾಗ ಮಾತ್ರ ಹೊಂದಿದೆ. ಹಾಗಾಗಿ 81ರಷ್ಟು ಜಲಭಾಗದಿಂದ ಕೂಡಿರೋದ್ರಿಂದ ದಕ್ಷಿಣ ಗೋಳಾರ್ಧವನ್ನ ಏನಂತ ಕರಿತೀವಿ ನಾವು? ಜಲಪ್ರಧಾನ ಗೋಳ ಅಂತ ಕರಿತೀವಿ ಅಥವಾ ಜಲ ಗೋಳಾರ್ಧ ಅಂತಾನೆ ಕರೆಯುವಂಥದ್ದು. ಯಾಕಂದ್ರೆ ವಾಟರ್ ಬಾಡಿ ಮ್ಯಾಕ್ಸಿಮಮ್ ಇರೋದ್ರಿಂದ. ನೋಡಿ, ಇಲ್ಲಿ 81% ಏರಿಯಾ ಕವರ್ಡ್ ಬೈ ವಾಟರ್ ಅಂತ ಇದೆ, 19% ಏರಿಯಾ ಲ್ಯಾಂಡ್ ಅನ್ನ ಹೊಂದಿರುವಂತದ್ದು. ಹಾಗಾಗಿ ಇದನ್ನ ಏನಂತ ಕರಿತೀವಿ? ವಾಟರ್ ಹಿಮೋಸ್ಫಿಯರ್ ಅಂತಾನು ಕೂಡ ಕರೆಯುವಂತದ್ದು. ಕ್ಲಿಯರಾ? ಸೊ ನೋಡಿ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿ ನಾವು ಬರೆಯೋದಾದ್ರೆ ಎಷ್ಟು ಪಾಯಿಂಟ್ಸ್ ಅನ್ನ ನೀವು ರೈಸ್ ಮಾಡಬೇಕು? ವೆರಿ ಸಿಂಪಲ್. ನೀವು ಕೀ ಪಾಯಿಂಟ್ ಟೈಪ್ ಅಲ್ಲಿ ಮಾಡ್ಕೊಂತಾ ಹೋದ್ರೆ ಆಯ್ತು. ಉತ್ತರ ಗೋಳಾರ್ಧ ಅಂತ ತಗೊಂಡು 60% ಭೂಭಾಗ ಇದೆ ನೋಡಿ, 40% ಜಲಭಾಗವನ್ನ ಹೊಂದಿದೆ. ಸೆಂಟೆನ್ಸ್ ಅಲ್ಲಿ ಬರಿತಾ ಹೋಗಿ ಅಷ್ಟೇ. ನೆಕ್ಸ್ಟ್ ದಕ್ಷಿಣ ಗೋಳಾರ್ಧ ಅಂತ ಕೇಳಿದ್ರೆ 81% ಅಷ್ಟು ಜಲಭಾಗವನ್ನ ಹೊಂದಿದೆ, 19% ಅಷ್ಟು ಏನನ್ನ ಹೊಂದಿದೆ? ಇದು ಭೂಭಾಗವನ್ನ ಹೊಂದಿದೆ. ಹಾಗಾಗಿ ಇದು ಉತ್ತರ ಗೋಳಾರ್ಧವನ್ನ ಭೂಗೋಳಾರ್ಧ, ದಕ್ಷಿಣ ಗೋಳಾರ್ಧವನ್ನ ಜಲಗೋಳಾರ್ಧ ಅಂತಾನೆ ಕರೆಯುವಂಥದ್ದು. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ನೋಡಿ, ಈ ಒಂದು ಪ್ರಶ್ನೆ ಅನ್ನುವಂಥದ್ದು ಅರ್ತ್ ರಿಲೇಟೆಡ್ ಕಾನ್ಸೆಪ್ಟ್ ಅಥವಾ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಷ್ಟು ಮಾಹಿತಿಯನ್ನ ಬರೆದ್ರೆ ಸಾಕಾಗತ್ತೆ. ಹಾಗಾದ್ರೆ ಸ್ನೇಹಿತರೆ, ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ.
ನೋಡಿ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎಂದರೇನು? ಓಕೆ, ರಿವರ್ ವ್ಯಾಲಿ ಆರ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಕರಿತೀವಿ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎಂದರೇನು, ಅದರ ಉದ್ದೇಶಗಳು ಯಾವ್ಯಾವುದು? ನೋಡಿ, ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅನ್ನೋದು ಆ ಪದದಲ್ಲೇ ಇದೆ. ವಿವಿಧ ಉದ್ದೇಶಗಳಿಗಾಗಿ ನದಿ ನೀರನ್ನ ಬಳಸ್ಕೊಳ್ಳುವಂಥದ್ದು. ಹಾಗಾದ್ರೆ ವಿವಿಧ ಉದ್ದೇಶಗಳಿಗಾಗಿ ನದಿ ನೀರನ್ನ ಬಳಸ್ಕೊಂತೀವಿ ಅಂದ್ರೆ ಯಾವ್ಯಾವ ಉದ್ದೇಶಕ್ಕೆ ಬಳಕೆ ಮಾಡ್ಕೊಂತೀವಿ? ನೋಡಿ, ಕುಡಿಯುವ ನೀರಿಗಾಗಿ ಬಳಕೆ ಮಾಡ್ಕೋಬಹುದು, ಕೈಗಾರಿಕೆ, ಕೃಷಿಗೆ ಬಳಕೆ ಮಾಡ್ಕೊಂತೀವಿ, ಮೀನುಗಾರಿಕೆಗೆ, ಮನರಂಜನೆಗೆ, ಇವೆಲ್ಲ ಮಲ್ಟಿಪರ್ಪಸ್ ಆಗಿ ಬಳಕೆ ಮಾಡ್ಕೊಳ್ಳೋದನ್ನ ನೋಡ್ತೀವಿ. ಹಾಗಾದ್ರೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂದ್ರೆ ಏನು ಅನ್ನೋದು ಫಸ್ಟ್ ಗೊತ್ತಿರಬೇಕು. ಅದರ ಉದ್ದೇಶಗಳು ಯಾವುದು ಅನ್ನೋದನ್ನ ಕ್ಲಿಯರ್ ಮಾಡ್ಕೊಡ್ಬೇಕಾಗತ್ತೆ. ಆಬ್ಜೆಕ್ಟ್ ಯಾವ್ದಿದೆ ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ವಿವಿಧ ಉದ್ದೇಶಗಳನ್ನ ಈಡೇರಿಸಬೇಕಂದ್ರೆ ಫಸ್ಟ್ ನದಿಗಳಿಗೆ ಏನನ್ನ ಕಟ್ಟಬೇಕಪ್ಪ ಅಂದ್ರೆ ಜಲಾಶಯಗಳನ್ನ ನಿರ್ಮಿಸಬೇಕಾಗತ್ತೆ. ಏನನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಿಲ್ಲಿ? ಡ್ಯಾಮ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗತ್ತೆ. ಆ ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅಲ್ಲಿ ಮಲ್ಟಿಪರ್ಪಸ್ ಅನ್ನೋದು ನಮಗೆ ಕ್ಲಿಯರ್ ಆಗ್ತಾ ಹೋಗತ್ತೆ. ನೋಡಿ, ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ನದಿ ಕಣಿವೆಯಲ್ಲಿ ಅದರ ಉಪನದಿಗಳನ್ನ ಒಳಗೊಂಡಂತೆ ಹಲವಾರು ಅಣೆಕಟ್ಟುಗಳನ್ನ ನಿರ್ಮಿಸುವುದು. ಈಗ ಒಂದು ನದಿ ಹರಿಯತ್ತಂದ್ರೆ ಒಂದೇ ನದಿ ಇರೋದಿಲ್ಲ, ಅದಕ್ಕೆ ಹಲವಾರು ಉಪನದಿಗಳು ಬಂದು ಸೇರ್ಕೊಂಡೆ ಆಗ್ತವೆ. ಆ ಉಪನದಿ ಪ್ಲಸ್ ನದಿಗಳನ್ನ ಸೇರಿಸಿ ಹಾಕೊಂಡುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಏನಂತ ಕರಿತೀವಿ? ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂತಾನೆ ಕರೆಯುವಂಥದ್ದು. ಸೊ ಇಲ್ಲಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂದ್ರೆ ಏನಂತ ಗೊತ್ತಾಯ್ತು. ಒಂದು ನದಿ ಮತ್ತು ಅದರ ಉಪನದಿಗಳನ್ನ ಒಳಗೊಂಡಂತೆ ಅಣೆಕಟ್ಟುಗಳನ್ನ ನಿರ್ಮಿಸಿ ಯೋಜನೆಗಳನ್ನ ರೂಪಿಸುವುದನ್ನೇ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತಾನೆ ಕರಿತೀವಿ. ಓಕೆ, ಸೊ ಇಲ್ಲಿ ರಿವರ್ ಇರತ್ತೆ ಮತ್ತೆ ಅದಕ್ಕೆ ಟ್ರಿಬ್ಯೂಟರೀಸ್ ಗಳನ್ನ ಸೇರಿಸಿ ಕನ್ಸ್ಟ್ರಕ್ಟ್ ಮಾಡುವಂತದ್ದನ್ನ ನೋಡ್ತೀವಿ. ಇದರಿಂದ ಏನ್ ಬೆನಿಫಿಟ್ ಅಥವಾ ಅದರ ಉದ್ದೇಶಗಳು ಏನು ಅಂತ ನೋಡಿದಾಗ ಒಂದೊಂದಾಗಿ ಕ್ಲಿಯರ್ ಮಾಡೋಣ. ಈಗ ನೀರಾವರಿ ಸೌಲಭ್ಯವನ್ನ ಒದಗಿಸುತ್ತದೆ. ನೋಡಿ, ಕೃಷಿ ಭೂಮಿಗೆ ನೀರಾವರಿಯನ್ನ ಒದಗಿಸುವಂಥದ್ದು ಜಲಾಶಯಗಳಿಂದ. ನಾವು ಜಲಾಶಯ ಅಂತ ಹೇಳಿ ನೋಡಿದಾಗ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳನ್ನ ಎರಡನ್ನ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ನಮಗೆ ತುಂಬಾ ನೀಡಿರುವಂಥದ್ದು ದಕ್ಷಿಣ ಭಾರತದ ನದಿಗಳಿಗೆ ಜಲಾಶಯಗಳನ್ನ ಹೆಚ್ಚು ನಿರ್ಮಿಸಿರುವಂಥದ್ದು. ಯಾಕಂದ್ರೆ ಅಲ್ಲಿ ಮಳೆಗಾಲದಲ್ಲಿ ಮಾತ್ರ ನೀರು ಸಿಗತ್ತೆ, ಬೇಸಿಗೆ ಬಂತಂದ್ರೆ ನದಿ ನೀರು ಬತ್ತ ಹೋಗತ್ತೆ. ಹಾಗಾಗಿ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಸೌತ್ ಇಂಡಿಯನ್ ರಿವರ್ ಸಿಸ್ಟಮ್ ಏನಿದಾವಲ್ಲ ಅಲ್ಲಿ ಡ್ಯಾಮ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಉತ್ತರ ಭಾರತದ ನದಿಗಳಲ್ಲಿ ಅಷ್ಟು ಇಂಪಾರ್ಟೆಂಟ್ ಏನು ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ನದಿಗಳಲ್ಲಿ ವರ್ಷ ಪೂರ್ತಿ ನೀರಿರೋದ್ರಿಂದ ಕೃಷಿ ಚಟುವಟಿಕೆ ಮಾಡಬಹುದು. ಒಟ್ಟು ನೀರಾವರಿ ಸೌಲಭ್ಯವನ್ನ ಒದಗಿಸುತ್ತದೆ. ಯಾವುದರ ಮೂಲಕ? ಈ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಮೂಲಕ. ಹಾಗಾಗಿ ಅದರ ಉದ್ದೇಶಗಳಲ್ಲಿ ಫಸ್ಟ್ ಇರಿಗೇಷನ್ ಸಪ್ಲೈ ಆಗತ್ತೆ, ಪ್ರೊವೈಡಿಂಗ್ ಇರಿಗೇಷನ್ ಫೆಸಿಲಿಟಿ ಅಂತಾನೆ ಕರಿತೀವಿ. ನೆಕ್ಸ್ಟ್ ಎರಡನೇ ನೋಡಿ, ಜಲ ವಿದ್ಯುತ್ ಅನ್ನ ಉತ್ಪಾದಿಸುವುದು. ಒಂದು ಜಲಾಶಯವನ್ನ ನಿರ್ಮಿಸಿದೀವಿ ಅಂದಾಗ ಅಲ್ಲಿ ಜಲ ವಿದ್ಯುತ್ ಅಂತೂ ಕಂಪಲ್ಸರಿ ಉತ್ಪಾದನೆ ಆಗತ್ತೆ. ಹಾಗಾಗಿ ಜಲ ವಿದ್ಯುತ್ ಉತ್ಪಾದನೆಯನ್ನು ಕೂಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಪ್ರಮುಖ ಉದ್ದೇಶವಾಗಿರುತ್ತೆ. ನೋಡ್ರಿ, ಹೈಡ್ರೋ ಎಲೆಕ್ಟ್ರಿಸಿಟಿ ಅಥವಾ ಹೈಡ್ರೋ ಪವರ್ ಜನರೇಷನ್ ಆಗುವಂತದನ್ನ ಇಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಮತ್ತೇನಾಗತ್ತಪ್ಪ ಅಂತ ನೋಡಿದಾಗ ನೋಡಿ, ನದಿಗಳ ಪ್ರವಾಹವನ್ನ ನಿಯಂತ್ರಿಸುವುದು. ನದಿಗಳು ಉಕ್ಕಿ ಹರಿತಾ ಇರ್ತವೆ. ಅಂದ್ರೆ ಮಳೆಗಾಲದಲ್ಲಿ ನೀರು ಮಳೆ ಹೆಚ್ಚಾದಾಗ ನದಿಗಳು ಏನಾಗ್ತಾವಪ್ಪ ಅಂದ್ರೆ ಉಕ್ಕಿ ಹರಿತವೆ. ಆ ನದಿಗಳು ಉಕ್ಕಿ ಹರಿಯೋದನ್ನ ತಡಿಬೇಕಂದ್ರೆ ನಾವು ಜಲಾಶಯಗಳನ್ನ ಅಡ್ಡಗಟ್ಟೆಗಳನ್ನ ಕಟ್ತೀವಿ. ಹಾಗಾಗಿ ನದಿಗಳ ಪ್ರವಾಹವನ್ನ ನಿಯಂತ್ರಿಸುವುದು. ಕಂಟ್ರೋಲ್ ದ ಫ್ಲೋ ಆಫ್ ರಿವರ್ ಅಂಡ್ ಪ್ರಿವೆಂಟ್ ಆಫ್ ಫ್ಲಡ್ ಅಂತ ಹೇಳಿ, ಅಂದ್ರೆ ಫ್ಲಡ್ ಅನ್ನ ಕಂಟ್ರೋಲ್ ಮಾಡುವಂತದ್ದು. ಆ ನದಿಗಳ ಹರಿವಿನ ವೇಗವನ್ನ ಏನ್ ಮಾಡ್ತೀವಿ? ಕಡಿಮೆ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಈ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ನ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್, ನೌಕಾಯಾನದ ಸೌಲಭ್ಯವನ್ನ ಒದಗಿಸುತ್ತದೆ. ನೋಡಿ, ನ್ಯಾವಿಗೇಷನ್ಗೂ ಕೂಡ ಇದು ಏನಾಗಿರುತ್ತಪ್ಪ ಅಂದ್ರೆ ಸಪೋರ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಗೃಹ ಬಳಕೆ ಹಾಗೂ ಕೈಗಾರಿಕೆಗಳನ್ನ ನೀರನ್ನ ಒದಗಿಸುವಂತದ್ದು. ಈಗ ಒಂದು ಜಲಾಶಯವನ್ನ ಕಟ್ಟಿ ಅಲ್ಲಿ ನೀರನ್ನ ಸಂಗ್ರಹ ಮಾಡೋದ್ರಿಂದ ಅದರ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಅಥವಾ ನಗರಗಳಿಗೆ, ಮನೆಗಳಿಗೆ, ಗೃಹ ಬಳಕೆಗೆ ನೀರನ್ನ ಪೂರೈಕೆಯನ್ನ ಮಾಡ್ತೀವಿ. ಅದರ ಜೊತೆಗೆ ಆ ಏರಿಯಾದಲ್ಲಿರುವಂತಹ ಇಂಡಸ್ಟ್ರಿಗಳಿಗೆ ಅಂದ್ರೆ ಕೈಗಾರಿಕಾ ಪ್ರದೇಶಗಳಿಗೆ ಅಥವಾ ಕೈಗಾರಿಕೆಗಳಿಗೂ ಕೂಡ ನೀರನ್ನ ಒದಗಿಸುವುದನ್ನ ನಾವು ನೋಡ್ಬೋದು. ರೈಟ್, ಹಾಗಾಗಿ ಇದು ಯಾವುದಕ್ಕೆ ಯೂಸ್ ಆಗತ್ತೆ ಅಂತ ಕೇಳಿದಾಗ ನೋಡಿ, ಡೊಮೆಸ್ಟಿಕ್ ಅಂಡ್ ಇಂಡಸ್ಟ್ರಿಯ ಪರ್ಪಸ್ಗೆ ಈ ವಾಟರ್ ಅನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ, ಮಣ್ಣಿನ ಸವಕಳಿಯನ್ನ ನಿಯಂತ್ರಿಸುತ್ತದೆ. ಕಂಟ್ರೋಲ್ ಸಾಯಿಲ್ ಎರೋಸನ್ ಅಂತ ಹೇಳಿ. ಅಂದ್ರೆ ಮಣ್ಣಿನ ಸವಕಳಿಯನ್ನ ಹೇಗೆ ನಿಯಂತ್ರಣ ಮಾಡತ್ತಪ್ಪ ಅಂದ್ರೆ ಕೇಳಿದ್ರೆ, ಈಗ ನದಿಗಳು ವೇಗವಾಗಿ ಹರ್ಕೊಂಡ್ ಬರ್ತಾ ಇರ್ತವೆ. ಆಗ ಅದಕ್ಕೆ ಅಡ್ಡಲಾಗಿ ಜಲಾಶಯವನ್ನ ಕಟ್ಬಿಟ್ರೆ ಆ ನದಿ ನೀರ್ ಏನಾಗತ್ತೆ? ಸ್ಲೋ ಆಗತ್ತೆ.
ಇಲ್ಲ ಅಂದ್ರೆ ನದಿ ನೀರು ವೇಗವಾಗಿ ಹರ್ಕೊಳ್ಳೋದ್ರಿಂದ ಅದರ ಸುತ್ತಮುತ್ತಲಿನ ಭೂಭಾಗದಲ್ಲಿರುವಂತಹ ಮಣ್ಣು ಏನಾಗ್ತಾ ಹೋಗುತ್ತೆ, ಸವಕಳಿಗೆ ಒಳಪಡ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಸಾಯಿಲ್ ಎರೋಸನ್ ಅನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಈ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು. ಫಿಶರಿ ಡೆವಲಪ್ ಆಗತ್ತೆ. ಈಗ ಜಲಾಶಯ ಆಗಿರೋದ್ರಿಂದ ಅಲ್ಲಿ ಮೀನನ್ನ ಸಾಕ್ತಾರೆ, ಹೆಚ್ಚು ಮೀನನ್ನ ನಾವಿಲ್ಲಿ ಅಭಿವೃದ್ಧಿಯನ್ನ ಪಡಿಸಬಹುದು. ಹಾಗಾಗಿ ಈ ಒಂದು ಮೀನುಗಾರಿಕೆಯ ಅಭಿವೃದ್ಧಿನೂ ಕೂಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಲ್ಲಿ ಕಂಡು ಬರುವಂತದ್ದು. ನೋಡಿ, ಡೆವಲಪ್ಮೆಂಟ್ ಆಫ್ ಫಿಶರೀಸ್ ಅಂತಾನೆ ಕರಿತೀವಿ. ನೆಕ್ಸ್ಟ್, ಅರಣ್ಯ ಸಂಪತ್ತನ್ನ ಅಭಿವೃದ್ಧಿ ಪಡಿಸುವಂತದ್ದು. ಈಗ ಜಲಾಶಯ ಅಂತ ಕೇಳಿದ್ರೆ ಅಂಡರ್ ಗ್ರೌಂಡ್ ವಾಟರ್ ಹೆಚ್ಚಾಗತ್ತೆ, ಅದರ ಸುತ್ತಮುತ್ತಲಿನ ಭೂಪ್ರದೇಶದಲ್ಲಿರುವಂತಹ ಅರಣ್ಯ ಸಂಪತ್ತು ಕೂಡ ಏನಾಗತ್ತಪ್ಪ ಅಂದ್ರೆ ಅಭಿವೃದ್ಧಿ ಆಗೋದನ್ನ ನೋಡ್ತೀವಿ. ಇನ್ಕ್ರೀಸ್ ಆಫ್ ಫಾರೆಸ್ಟ್ ರಿಸೋರ್ಸ್ ಅಂತಾನೆ ಕರಿತೀವಿ. ನೋಡಿ, ಇವೆಲ್ಲವೂ ಕೂಡ ಇದು 4 ಅಂಕದ ಪ್ರಶ್ನೆಗಳಿಗೆ ಬರೆಯುವಂತದ್ದು. ಅಥವಾ ಇದನ್ನೇ 3 ಅಂಕದ ಪ್ರಶ್ನೆ ಅಂತ ಕೇಳಿದಾಗ ಇದರಲ್ಲಿ 1-2 ಪಾಯಿಂಟ್ ಬಿಟ್ಟರು ಪರವಾಗಿಲ್ಲ, ಬಟ್ ಕೀ ಪಾಯಿಂಟ್ ವೈಸ್ ಅಲ್ಲಿ ನೀವು ಬರಿತಾ ಹೋಗಬೇಕು. ನೋಡಿ, ನಾನು ಒಂದು ಸ್ಟಾರ್ ಹಾಕೊಂಡು ಇದಕ್ಕೆ ಏನೇನು ಇಂಪಾರ್ಟೆಂಟ್ ಬೇಕು ಅಷ್ಟನ್ನು ನೋಡಿದ್ರೆ ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ ಅಂತೇಳಿ ಎಕ್ಸಾಮಿನರಿಗೆ ಗೊತ್ತಾಗತ್ತೆ. ಹಾಗಾಗಿ ಈ ರೀತಿ ಪಾಯಿಂಟ್ಸ್ ವೈಸ್ ಅಲ್ಲಿ ನೀವು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿಕೊಟ್ರೆ ಅವ್ರಿಗೇನು ಕೊಟ್ಟಿರುವಂತಹ ಪ್ರಶ್ನೆಗೆ ನಿಮಗೆ ಸೂಕ್ತವಾದಂತಹ ಆನ್ಸರ್ ಗೊತ್ತಿದೆಯಾ ಗೊತ್ತಿಲ್ಲ ಅಂತ ಟೆಸ್ಟ್ ಮಾಡುವಂಥದ್ದು. ಈಗ ನೀವು ಶಿಕ್ಷಕರಾಗಿ ಹೋಗ್ತಿರಂದಾಗ ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡ್ತೀರ ಅನ್ನೋದನ್ನ ಈಗಲೇ ಟೆಸ್ಟ್ ಮಾಡ್ತಾ ಇರುವಂತದ್ದು. ಹಾಗಾಗಿ ನಿಮಗೆ ಈ ಡಿಸ್ಕ್ರಿಪ್ಟಿವ್ ಮೆಥಡ್ ಅನ್ನ ಇಟ್ಟಿರುವಂತದ್ದು, ವಿವರಣಾತ್ಮಕವಾಗಿ ಉತ್ತರವನ್ನ ಬರಿಬೇಕಾಗತ್ತೆ. ಇದೊಂದು ಇಂಪಾರ್ಟೆಂಟ್ ಸ್ಕಿಲ್ ಅಂತಾನೆ ಕರಿತೀವಿ. ನಮಗೆ ಏನು ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದ್ರೆ ಬರೆಯಕ್ಕೆ ಸಾಧ್ಯತೆ ಇಲ್ಲ. ಯಾವಾಗಲೂ ಕೂಡ ನೀವು ಕಾನ್ಸೆಪ್ಟ್ ಅನ್ನ ಓದ್ತಾ ಹೋಗ್ತಿರಂದಾಗ ಆ ಕಾನ್ಸೆಪ್ಟ್ ಅಲ್ಲಿ ಕೀ ಪಾಯಿಂಟ್ಸ್ ಗಳನ್ನ ಹೊರ ತಕ್ಕೋಬೇಕು. ಆ ಹೊರ ತಕ್ಕೊಂಡು 3 ಮಾರ್ಕ್ಸಿಗೆ ಎಷ್ಟು ಬರಿಬೇಕು, 4 ಮಾರ್ಕ್ಸಿಗಾದ್ರೆ ಎಷ್ಟು ಪದಗಳಲ್ಲಿ ಬರಿಬೇಕು ಅಂತ ತಿಳ್ಕೊಂಡ್ರೆ ಆ ಒಂದು ಎಕ್ಸಾಮ್ ಅನ್ನ ಈಸಿಯಾಗಿ ನೀವು ಬರಿತಾ ಹೋಗ್ತೀರಿ. ಇದು ಆದಷ್ಟು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಹಾಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಹಾಲಿಗೆ ಹೋದ್ರೆ ಬರೆಯಕ್ಕಾಗಲ್ಲ. ಯಾಕಂದ್ರೆ ಈ ರೈಟಿಂಗ್ ಅನ್ನುವಂಥದ್ದು ಅಲ್ಲಿ ನೀವು MCQ ಕ್ವಶನ್ಸ್ ಆದ್ರೆ ನೇರವಾಗಿ ರೌಂಡ್ ಸುತ್ತ ಬಂದ್ಬಿಡ್ತೀರಿ. ಆದ್ರೆ ಇಲ್ಲಿ ಹಾಗಾಗಲ್ಲ, ಬರಿಬೇಕಾಗತ್ತೆ. ಕೈ ನೋವು ಕೂಡ ಬರುತ್ತೆ, ನಿಮಗೆ ತೊಂದರೆನೂ ಕೂಡ ಆಗ್ಬೋದು. ಹಾಗಾಗಿ ಆದಷ್ಟು ಪ್ರಾಕ್ಟೀಸ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ನೋಡಿ. ಒಂದು ಕ್ವಶನ್ ಹಾಕೋಬೇಕಷ್ಟೇ, ಒಂದು ಕ್ವಶನ್ ಹಾಕೊಂಡು ಅದ್ರ ವಿವರಣೆ ಬರಿತಾ ಹೋಗ್ಬೇಕು. ಅದ್ರ ಸರಿ ತಪ್ಪು ಆಮೇಲೆ ನೋಡ್ತಾ ಹೋಗಿ. ಇಷ್ಟು ನಿಮಿಷದಲ್ಲಿ ಒಂದು ಪ್ರಶ್ನೆ, ಒಂದು 4 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಅನ್ನ ಬರಿತಾ ಇದ್ದೀರಂದಾಗ ಕನಿಷ್ಠ ಎಷ್ಟು ನಿಮಿಷದಲ್ಲಿ ಬರಿಬೇಕು, ಅದಕ್ಕೆ ಮತ್ತೆ ಆ ಕಾನ್ಸೆಪ್ಟಿಗೆ ಎಷ್ಟು ಮಾರ್ಕ್ಸ್ ಬೇಕು, ಎಷ್ಟು ಪಾಯಿಂಟ್ ಬೇಕೋ ಅಷ್ಟನ್ನು ಮಾತ್ರ ಹೈಲೈಟ್ ಮಾಡ್ತಾ ಹೋಗ್ಬೇಕು. ಗೊತ್ತಿದೆ ಅಂತೇಳಿ, ಅದು ಈಜಿ ಇದೆ ಅಂತೇಳಿ ತುಂಬಾ ಎಳ್ಕೊಳ್ತಾ ಹೋಗಂಗಿಲ್ಲ. ಯಾಕಂದ್ರೆ ಎಳ್ಕೊಳ್ತಾ ಹೋದ್ರೆ ಮುಂದಿನ ಪ್ರಶ್ನೆ ನೀವು ಅಟೆಂಡೇ ಮಾಡಲ್ಲ, ಎಕ್ಸಾಮ್ ಟೈಮ್ ಮುಗ್ದಿರತ್ತೆ, ನೀವು ಅಪಾಯಿಂಟ್ ಆಗೋದು ಬಹಳ ಕಷ್ಟವಾಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿ, ಇದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಎಂದರೇನು, ಅದಕ್ಕೆ ಸಂಬಂಧಪಟ್ಟಂತಹ ವಿವಿಧೋದ್ದೇಶ, ಅದರ ಉದ್ದೇಶಗಳು ಏನು ಅನ್ನೋದು ಗೊತ್ತಾಯಿತು. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂದ್ರೆ ಏನ್ ಹೇಳಿ, ನದಿ ಮತ್ತು ಅದರ ಉಪನದಿಗೆ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡುವುದರ ಮೂಲಕ ಯೋಜನೆಯನ್ನ ರೂಪಿಸ್ಕೊಳ್ಳೋದು. ಅದರ ಮೂಲಕ ಏನೇನಾಯ್ತು ಅನ್ನೋದು ಎಷ್ಟು ಪಾಯಿಂಟ್ಸ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿದೆ. ಈಗ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಹೋಗೋಣ. ಮತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ ನೋಡಿ. ಹಿಮಾಲಯ ಪರ್ವತದಿಂದ ಆಗುವ ಪ್ರಯೋಜನಗಳು ಯಾವ್ಯಾವುದು? ನೋಡಿ, ಭಾರತ ಅಂದ್ರೆ ಹಿಮಾಲಯ ಪರ್ವತ. ಭಾರತದ ಉತ್ತರ ಭಾಗದಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖ ಪರ್ವತ ಶ್ರೇಣಿಯೇ ಈ ಹಿಮಾಲಯ ಪರ್ವತ ಶ್ರೇಣಿ. ನೋಡಿ, ಹಿಮಾಲಯ ಪರ್ವತ ಶ್ರೇಣಿ ಅನ್ನುವಂಥದ್ದು ಯಾವ ಕೆಟಗರಿಗೆ ಸೇರತ್ತಪ್ಪ ಅಂದ್ರೆ ಇದೊಂದು ಮಡಿಕೆ ಪರ್ವತವಾಗಿರುತ್ತೆ. ಮಡಿಕೆ ಪರ್ವತ, ಇದನ್ನೇ ಫೋಲ್ಡ್ ಮೌಂಟೇನ್ ಅಂತಾನು ಕೂಡ ಕರಿತೀವಿ. ಇದನ್ನ ಯಂಗ್ ಫೋಲ್ಡ್ ಮೌಂಟೇನ್, ನವ ಮಡಿಕೆ ಪರ್ವತ ಅಂತಾನು ಕರೆಯೋದು. ಹಾಗಾದ್ರೆ ಈ ಹಿಮಾಲಯ ಪರ್ವತ ಹೇಗೆ ನಿರ್ಮಾಣವಾಯಿತು ಅಂತ ಕೇಳಿದ್ರೆ ಇಲ್ಲಿ 2 ಭೂಫಲಕಗಳ ಒಮ್ಮುಖದಿಂದ ನಿರ್ಮಾಣವಾಗಿರೋದು. ಒಂದು ಭಾರತದ ಭೂಫಲಕ ಪ್ಲಸ್ ಯುರೇಷಿಯನ್ ಭೂಫಲಕಗಳ ಒಮ್ಮುಖದಿಂದ ನಿರ್ಮಾಣವಾದಂತಹ ಒಂದು ಪರ್ವತ ಶ್ರೇಣಿ ಯಾವ್ದಪ್ಪ ಅಂದ್ರೆ ಈ ಹಿಮಾಲಯ ಪರ್ವತ ಶ್ರೇಣಿ. ಹಾಗಾದ್ರೆ ಹಿಮಾಲಯ ಪರ್ವತ ಶ್ರೇಣಿ ಇರೋದ್ರಿಂದ ನಮಗೆ ಏನೆಲ್ಲ ಲಾಭ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಂತ ಹೋಗ್ಬೇಕಾಗತ್ತೆ. ನೋಡಿ, ಅಲ್ಲಿ ಪ್ರಶ್ನೆಯಲ್ಲೇ ಇದೆ, ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಆರ್ ಬೆನಿಫಿಟ್ಸ್ ಆಫ್ ಹಿಮಾಲಯನ್ ಮೌಂಟೇನ್ಸ್ ಅಂತೇಳಿ ಕೊಟ್ಟಿರುವಂತದ್ದು. ಏನೆಲ್ಲ ಲಾಭ ಆಗತ್ತೆ ನೋಡಿ. ಭಾರತಕ್ಕೆ ರಕ್ಷಣೆಯನ್ನ ಒದಗಿಸುತ್ತದೆ. ಯಾರಿಂದ? ವಿದೇಶಿಯರಿಂದ ಭಾರತಕ್ಕೆ ರಕ್ಷಣೆಯನ್ನ ಒದಗಿಸುವಂಥದ್ದು. ನೋಡಿ, ಹಿಮಾಲಯ ಭಾಗ ಅಂತ ನೋಡಿದಾಗ ಸೊ ಈ ಭಾಗದಲ್ಲಿ ಹಿಮಾಲಯ ಪರ್ವತ ಕಂಡುಬರುತ್ತೆ. ಸೊ ಈ ಭಾಗದಲ್ಲಿ ಅಫ್ಘಾನಿಸ್ತಾನ ಇದೆ, ಇಲ್ಲಿ ಚೀನಾ ಕಂಡುಬರುತ್ತೆ, ಇಲ್ಲಿ ಪಾಕಿಸ್ತಾನ ಇದೆ. ಆ ರಾಷ್ಟ್ರದವರು ಭಾರತದ ಒಳಗಡೆ ನುಸುಳ್ಬೇಕಾದ್ರೆ ಹಿಮಾಲಯ ಪರ್ವತವನ್ನ ದಾಟಿ ಬರ್ಬೇಕಾಗತ್ತೆ. ಹಾಗಾಗಿ ಅಷ್ಟು ಸುಲಭದ ವಿಷಯ ಇಲ್ಲ.
ಹಿಮಾಲಯ ಅಂದ್ರೆ ಪ್ರಪಂಚದಲ್ಲೇ ಅತಿ ಎತ್ತರವಾದಂತಹ ಒಂದು ಪರ್ವತ ಶಿಖರವಾಗಿರುತ್ತೆ. ಹಾಗಾಗಿ ಅಲ್ಲಿಂದ ಕಂಪ್ಲೀಟ್ ಅದು ಹಿಮದಿಂದ ಆವೃತವಾಗಿರೋದ್ರಿಂದ ಆ ಭೂಭಾಗದಿಂದ ವಿದೇಶಿಯರು ಆಕ್ರಮಣ ಮಾಡೋದು ಬಹಳಷ್ಟು ಕಷ್ಟವಾಗಿರುತ್ತೆ. ಹಾಗಾಗಿ ಭಾರತಕ್ಕೆ ಏನ್ ಮಾಡುತ್ತದು, ರಕ್ಷಣೆಯನ್ನ ಒದಗಿಸುವಂತ ಕೆಲಸ ಮಾಡುತ್ತೆ ಈ ಹಿಮಾಲಯ ಪರ್ವತ ಅನ್ನುವಂಥದ್ದು. ಪ್ರೊಟೆಕ್ಷನ್ ಆಗಿರುತ್ತೆ, ಯಾವ್ದನ್ನ, ಇಂಡಿಯಾವನ್ನ ಪ್ರೊಟೆಕ್ಟ್ ಮಾಡುತ್ತೆ. ರೈಟ್. ನೋಡಿ, ಎರಡನೇದು, ಉತ್ತರ ಏಷ್ಯಾದಿಂದ ಬೀಸುವ ಶೀತ ಗಾಳಿಯನ್ನ ತಡೆಯುತ್ತದೆ. ಉತ್ತರ ಏಷ್ಯಾ ಅಥವಾ ಮತ್ತೊಂದು ಹೆಸರಿಂದ ಕರಿಬಹುದು ಅದನ್ನ ಸೈಬೀರಿಯಾದಿಂದ. ನೋಡಿ, ಸೈಬೀರಿಯಾ ಭಾಗದಿಂದ ಕೋಲ್ಡ್ ವಿಂಡ್ಸ್ ಗಳು ಬರ್ತಾವ. ಯಾವ ಅವಧಿಯಲ್ಲಿ? ಚಳಿಗಾಲದ ಅವಧಿಯಲ್ಲಿ ಈ ಒಂದು ಸೈಬೀರಿಯಾ ಅಥವಾ ಉತ್ತರ ಏಷ್ಯಾ ಭಾಗದಿಂದ ಶೀತ ಮಾರುತಗಳು ಬೀಸ್ತಾವ. ಯಾಕೆ ಬೀಸ್ತಾವ ಅಂತ ಕೇಳಿದ್ರೆ, ಆ ಟೈಮಲ್ಲಿ ಸೂರ್ಯ ದಕ್ಷಿಣ ಗೋಳಾರ್ಧ ಅಥವಾ ಮಕರ ಸಂಕ್ರಾಂತಿ ವೃತ್ತದ ಭಾಗದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಉತ್ತರ ಗೋಳಾರ್ಧದಲ್ಲಿ ಚಳಿಗಾಲ ಸ್ಟಾರ್ಟ್ ಆಗಿರುತ್ತೆ, ಕೋಲ್ಡ್ ವಿಂಡ್ಸ್ ಗಳು ಕಂಡು ಬರ್ತಾವ. ಆ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಕೋಲ್ಡ್ ವಿಂಡ್ಸ್ ಬೀಸೋದನ್ನ ಯಾವುದು ತಡಿತಾವಪ್ಪ ಅಂದ್ರೆ, ಇಲ್ಲಿಂದ ನೋಡಿ, ಇದೇ ಉತ್ತರ ಏಷ್ಯಾ ಈ ಭಾಗದಿಂದ ಶೀತ ಮಾರುತಗಳು ಬರ್ತಾವ. ಅದನ್ನ ತಡೆಯುವಂತ ಕೆಲಸ ಮಾಡುವಂತದ್ದೇ ಈ ಹಿಮಾಲಯ ಪರ್ವತ. ಹಾಗಾಗಿ ನೋಡಿ, ಅವನ್ನ ಬ್ಲಾಕ್ ಮಾಡತ್ತೆ, ಯಾವ್ದನ್ನ, ಕೋಲ್ಡ್ ವಿಂಡ್ಸ್ ಗಳನ್ನ ಬ್ಲಾಕ್ ಮಾಡತ್ತೆ, ಮತ್ತೆ ಇಂಡಿಯಾವನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡತ್ತೆ. ಹಾಗಾಗಿ ಉತ್ತರ ಏಷ್ಯಾದಿಂದ ಬೀಸುವ ಶೀತ ಗಾಳಿಯನ್ನ ತಡೆದು ಭಾರತವನ್ನ ರಕ್ಷಣೆ ಮಾಡುವಂತಹ ಕೆಲಸ ಮಾಡುತ್ತೆ. ಇಲ್ಲ ಅಂದ್ರೆ ಹಿಮಾಲಯ ಪರ್ವತ ಇಲ್ಲ ಅಂತ ಅನ್ಕೊಂಡ್ರೆ ಆ ಭಾಗದಿಂದ ಶೀತ ಗಾಳಿ ನೇರವಾಗಿ ಭಾರತಕ್ಕೆ ಬರ್ತಿತ್ತು, ಭಾರತವನ್ನು ಕೂಡ ಶೀತ ವಲಯವನ್ನಾಗಿ ನಿರ್ಮಿಸ್ಬಿಡ್ತಿತ್ತು. ನೆಕ್ಸ್ಟ್ ನೋಡಿ, ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಈ ಭಾಗದಿಂದ ಹಿಮಾಲಯ ಭಾಗದಲ್ಲಿ ಈಗ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸ್ಕೊಂಡು ಹೋಗ್ತಾವ. ಆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ತಡೆದು, ಯಾವುದು, ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ತಡೆದು ಭಾರತವನ್ನ ರಕ್ಷಣೆ ಮಾಡುವಂತ ಒಂದು ಕೆಲಸನೂ ಕೂಡ ಯಾವ್ದು ಮಾಡತ್ತಪ್ಪ ಅಂದ್ರೆ, ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ತಡೆದು ಭಾರತಕ್ಕೆ ಮಳೆ ತರೆಯುವಂತೆ ನೋಡ್ಕೊಳ್ಳುತ್ತೆ. ಭಾರತಕ್ಕೆ ಮಳೆ ಬೀಳೋದಕ್ಕೆ ಮೂಲ ಕಾರಣನೂ ಕೂಡ ಹಿಮಾಲಯ ಪರ್ವತ ಶ್ರೇಣಿಯಾಗಿರುತ್ತೆ. ಆ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂಗ್ ಬೀಸ್ಕೊಂಡು ಹೋಗ್ತಾವಲ್ಲ, ಅದನ್ನ ಕಂಟ್ರೋಲ್ ಮಾಡುತ್ತೆ, ಇಂಡಿಯಾಕ್ಕೆ ರೈನ್ ಫಾಲ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡಿ, ಹಿಮಾಲಯ ಪರ್ವತ ಅಂದ್ರೆ ನದಿಗಳ ಉಗಮ ಪ್ರದೇಶವಾಗಿರುತ್ತೆ ಅಥವಾ ನದಿಗಳ ಉಗಮ ಸ್ಥಾನ ಅಂತಾನೂ ಕೂಡ ಕರಿತೀವಿ. ಯಾಕಂದ್ರೆ ಹಿಮಾಲಯ ಪರ್ವತ ಅಂದ್ಕೂಡಲೇ ಅಲ್ಲಿ ಹಿಮದಿಂದ ಕೂಡಿರತ್ತೆ, ಮಳೆನೂ ಕೂಡ ಬೀಳತ್ತೆ. ಮಳೆಗಾಲದಲ್ಲಿ ಮಳೆ ನೀರಿನಿಂದ ಆ ನದಿಗಳು ಹರ್ಕೊಂಡ್ಬಂದ್ರೆ ಬೇಸಿಗೆಯಲ್ಲಿ ಹಿಮ ಕರಗಿ ಆ ನದಿಗಳು ಬರ್ತಾವ. ಹಾಗಾಗಿ ಹಲವಾರು ನದಿಗಳ ಉಗಮ ಸ್ಥಳವಾಗಿರುತ್ತೆ ಹಿಮಾಲಯ. ನೋಡಿ, ಯಾವ್ಯಾವ ಇಂಪಾರ್ಟೆಂಟ್ ರಿವರ್ ಅಂತ ಕೇಳಿದ್ರೆ, ಸಿಂಧೂ ನದಿ ಹಿಮಾಲಯದಲ್ಲಿ ಹುಟ್ಟತ್ತೆ. ನೆಕ್ಸ್ಟ್ ಗಂಗಾ ನದಿನೂ ಕೂಡ ಹಿಮಾಲಯದಲ್ಲಿ ಹುಟ್ಟತ್ತೆ. ಅದಾದ ನಂತರ ಬ್ರಹ್ಮಪುತ್ರ ನದಿನೂ ಕೂಡ ಹಿಮಾಲಯದಲ್ಲಿ ಹುಟ್ಟತ್ತೆ. ಈ ಮೂರು ಪ್ರಮುಖ ನದಿಗಳ ಉಗಮ ಸ್ಥಳ ಯಾವ್ದಪ್ಪ ಅಂದ್ರೆ ಹಿಮಾಲಯ. ಅರ್ಧ ಭಾರತವನ್ನ ಈ ನದಿಗಳು ಮತ್ತು ಇದರ ಉಪನದಿಗಳು ಸೇರಿ ಕಂಪ್ಲೀಟ್ ಆಗಿರುವಂತಹ ಏರಿಯಾವನ್ನ ಕವರ್ ಮಾಡ್ಕೊಂಡಿರೋದು. ಹಾಗಾಗಿ ನದಿಗಳ ಉಗಮ ಸ್ಥಳನೂ ಕೂಡ ಈ ಹಿಮಾಲಯ ಪರ್ವತವಾಗಿರುತ್ತೆ. ನೆಕ್ಸ್ಟ್ ನೋಡಿ, ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿರುತ್ತೆ. ಹಿಮಾಲಯ ನದಿಗಳಲ್ಲಿ ಯಾವಾಗಲೂ ಕೂಡ ಈ ಹಿಮಾಲಯ ಪರ್ವತ ಆಗುವಂತಹ ಪ್ರಯೋಜನಗಳು, ಆ ನದಿಗಳು ಉಗಮವಾಗಿ ಅಲ್ಲಿಂದ ಹರ್ಕೊಂಡ್ಬರೋದ್ರಿಂದ ಜಲಾಶಯನ ಕಟ್ತಾರೆ. ಆ ಜಲಾಶಯಗಳನ್ನ ಕಟ್ಟಿ ನಿರ್ಮಿಸಿ ಅದರಿಂದ ಏನನ್ನ ಉತ್ಪಾದನೆ ಮಾಡ್ಬೋದು, ವಿದ್ಯುತ್ ಉತ್ಪಾದನೆಗೂ ಕೂಡ ಇದು ಪ್ರಯೋಜನಕಾರಿಯಾಗಿರೋದನ್ನ ನೋಡ್ತೀವಿ. ನೆಕ್ಸ್ಟ್ ನೋಡಿ, ಇದಾದ ನಂತರ ನೋಡಿ, ಇದು ವಿಶಾಲವಾದ ಮೈದಾನಗಳನ್ನ ನಿರ್ಮಿಸಿದೆ. ನೋಡಿ, ಉತ್ತರ ಭಾರತದಲ್ಲಿ ಅಥವಾ ಹಿಮಾಲಯದಲ್ಲಿ ಹುಟ್ಟುವಂತಹ ನದಿಗಳು ಅಲ್ಲಿಂದ ಹರ್ಕೊಂಡ್ಬಂದು ನೋಡಿ ಈ ಭಾಗದಲ್ಲಿ, ಇದು ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಸೊ ಈ ಭಾಗವನ್ನ ಅಬ್ಸರ್ವ್ ಮಾಡಿ. ಈಗ ಈ ಭಾಗದಲ್ಲಿ ಮೈದಾನವನ್ನ ನಿರ್ಮಿಸಿರೋದನ್ನ ನೋಡ್ತೀವಿ. ಯಾಕಂದ್ರೆ ಇಲ್ಲಿಂದ ನದಿಗರು ಹರ್ಕೊಂಡ್ಬಂದು ಇಲ್ಲಿ ಅಲುವೆಲ್ ಸಾಯಿಲ್ ಅನ್ನ ಡಿಪಾಸಿಟ್ ಮಾಡಿರುತ್ತೆ, ಮೆಕ್ಕಲು ಮಣ್ಣನ್ನ ಸಂಚಯನ ಮಾಡಿರುತ್ತೆ. ಈ ಹಿಮಾಲಯ ಇರೋದ್ರಿಂದಾನೇ ನದಿಗಳು ಹುಟ್ಟಿದ್ದು. ಆ ನದಿಗಳು ಹುಟ್ಟೋದ್ರಿಂದ ಉತ್ತರ ಭಾರತದ ಮಹಾ ಮೈದಾನ ನಿರ್ಮಾಣವಾಗತ್ತೆ. ಇಲ್ಲಿ ಮೆಕ್ಕಲು ಮಣ್ಣು ಸಂಚಯನ ಆಗೋದ್ರಿಂದ ಈ ಭಾಗವನ್ನ ಭಾರತದ ಹೃದಯ ಭಾಗ ಅಂತಾನೂ ಕೂಡ ಕರಿತೀವಿ. ಹಾಗಾಗಿ ಇದು ವಿಶಾಲವಾದಂತಹ ಮೈದಾನವನ್ನ ನಿರ್ಮಿಸಿರೋದನ್ನ ನೋಡ್ಬೋದು. ಕ್ರಿಯೇಟ್ ವಾಸ್ಟ್ ಪ್ಲೈನ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯವನ್ನ ನೀಡಿದೆ. ಹಿಮಾಲಯ ಅಂದ್ಕೂಡಲೇ ಅಲ್ಲಿ ಹಲವಾರು ಜಾತಿಯ ಪ್ರಾಣಿಗಳು, ಪ್ಲಾಂಟ್ಸ್ ಗಳಿದಾವೆ, ಅನಿಮಲ್ಸ್ ಗಳನ್ನ ನಾವಲ್ಲಿ ನೋಡ್ತಾ ಹೋಗ್ಬೋದು. ಆ ಒಂದು ಸಂಕುಲಗಳು ಹಿಮಾಲಯ ಭಾಗದಲ್ಲೇ ನೋಡ್ತೀವಿ. ರೈಟ್. ನೆಕ್ಸ್ಟ್ ನೋಡಿ, ಅಪಾರ ಪ್ರಮಾಣದ ಖನಿಜ ಸಂಪನ್ಮೂಲಗಳನ್ನು ಕೂಡ ಹೊಂದಿರುವಂತದ್ದು.
ಈ ಹಿಮಾಲಯ ಭಾಗ ಅನ್ಕೂಡಲೇ ಇದರ ಏರಿಯಾವನ್ನ ನೋಡಿದಾಗ ಈ ಭಾಗದಲ್ಲಿ ಯಾವ ಮಣ್ಣು ಅತಿ ಹೆಚ್ಚು ಕಂಡು ಬರುತ್ತೆ ಅಂದ್ರೆ ಸೆಡಿಮೆಂಟರಿ ರಾಕ್ಸ್ ಗಳನ್ನ ನೋಡ್ತೀವಿ. ಅಂದ್ರೆ ಆ ಸೆಡಿಮೆಂಟರಿ ರಾಕ್ಸ್ ಅಂದ್ರೆ ಹಿಮಾಲಯ ಪರ್ವತ ನಿರ್ಮಾಣವಾಯ್ತಲ್ಲ, ಆ ನಿರ್ಮಾಣವಾಗೋಕ್ಕಿಂತ ಮುಂಚೆ ಆ ಭಾಗದಲ್ಲಿ ಒಂದು ಸಮುದ್ರ ಇತ್ತು, ತೇತಿಸ್ ಅಂತ ಒಂದು ಸಮುದ್ರ ಇತ್ತು. ಈ ತೇತಿಸ್ ಸಮುದ್ರ ಇದೆಯಲ್ಲ, ಆ ಸಮುದ್ರ ಏನಾಗತ್ತಪ್ಪ ಅಂದ್ರೆ ಎರಡು ಪ್ಲೇಟ್ಸ್ಗಳು ಹೀಗೆ ಒಮ್ಮುಖಗೊಳ್ತಾವ್. ಆ ಒಮ್ಮುಖಗೊಳ್ಳೋದ್ರಿಂದ ಸಮುದ್ರದ ನೀರು ಆ ಕಡೆ ಈ ಕಡೆ ಹೋಗುತ್ತೆ. ಆ ಸಮುದ್ರದಲ್ಲಿ ಹಲವಾರು ನದಿಗಳು ಬಂದು ಸೇರ್ಕೊಂಡಿರ್ತಾವಲ್ಲ, ಆ ನದಿಗಳು ಏನನ್ನ ಹೊತ್ಕೊಂಡು ಹೋಗಿರ್ತಾವಪ್ಪ ಅಂದ್ರೆ ಈ ಮಣ್ಣನ್ನ ಅಥವಾ ಕೆಸರನ್ನ ಹೊತ್ಕೊಂಡು ಹೋಗಿರ್ತಾವ. ಆ ಸೆಡಿಮೆಂಟ್ಸ್ ಡೆಪಾಸಿಟ್ ಆಗಿರೋದ್ರಿಂದ ಇಲ್ಲಿ ಯಾವ ಸಾಯಿಲ್ ಹೆಚ್ಚು ಕಂಡು ಬರುತ್ತಂದ್ರೆ ಸೆಡಿಮೆಂಟರಿ ರಾಕ್ಸ್ ಅನ್ನ ನಾವಿಲ್ಲಿ ನೋಡ್ತೀವಿ. ಆ ಸೆಡಿಮೆಂಟರಿ ರಾಕ್ಸ್ ಹೆಚ್ಚು ಕಂಡು ಬರೋದ್ರಿಂದ ಆ ಒಂದು ಹಿಮಾಲಯ ಪರ್ವತನು ಕೂಡ ಸೆಡಿಮೆಂಟ್ಸ್ ಇಂದ ಕೂಡಿರೋದ್ರಿಂದ ಇಲ್ಲಿ ಪದರು ಶಿಲೆಗಳನ್ನ ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಇಲ್ಲಿ ಹೇರಳವಾದಂತಹ ಒಂದು ಖನಿಜ ಸಂಪನ್ಮೂಲಗಳು ಕೂಡ ಯಾವ ಭಾಗದಲ್ಲಿ ಕಂಡುಬರ್ತಾವ ಅಂದ್ರೆ ಈ ಹಿಮಾಲಯ ಭಾಗದಲ್ಲೇ ಕಂಡುಬರೋದು. ಆದ್ರೆ ಇಲ್ಲಿ ಖನಿಜ ಸಂಪನ್ಮೂಲಗಳು ಕಂಡುಬರ್ತವೆ, ಆದ್ರೆ ಮೈನಿಂಗ್ ಮಾಡೋದು ಕಷ್ಟ. ಯಾಕಂದ್ರೆ ಆ ಪದರು ಶಿಲೆ ಆಗಿರೋದ್ರಿಂದ ಇಲ್ಲಿ ಭೂಕಂಪ ಭೂಕುಸಿತಗಳು ಹೆಚ್ಚಾಗಿ ಕಂಡುಬರುತ್ತೆ. ಇಲ್ಲಿ ಗಣಿಗಾರಿಕೆ ಅನ್ನೋದು ತುಂಬಾ ಕಷ್ಟಕರವಾಗಿರುತ್ತೆ. ಓಕೆ, ಸೊ ಮಿನರಲ್ ರಿಸೋರ್ಸ್ ಅನ್ನೋದು ತುಂಬಾ ರಿಚ್ ಆಗಿರೋದನ್ನ ನೋಡ್ತೀವಿ. ನೆಕ್ಸ್ಟ್ ಪ್ರವಾಸೋದ್ಯಮ ಅಂದ್ರೆ ಟೂರಿಸಂ ಆಗಿರ್ಬೋದು, ಧಾರ್ಮಿಕ ಕೇಂದ್ರಗಳಿಗೆ ಪ್ರಾಮುಖ್ಯತೆಯನ್ನ ಪಡೆದಿರೋದನ್ನ ನೋಡ್ತೀವಿ. ಇಲ್ಲಿ ಟೂರಿಸಂ ಆಗಿರ್ಬೋದು, ರಿಲಿಷನ್ಸ್ ಸೆಂಟರ್ಸ್ ಗಳನ್ನು ಕೂಡ ನೋಡ್ತೀವಿ. ಈಗ ಕೇದಾರ್ನಾಥ ಆಗಿರ್ಬೋದು, ಬದ್ರಿನಾಥ ಆಗಿರ್ಬೋದು, ಋಷಿಕೇಶ, ಹರಿದ್ವಾರವನ್ನ ನೋಡ್ತೀವಿ. ಸೊ ಇವೆಲ್ಲ ಪ್ಲೇಸ್ಗಳು, ವೈಷ್ಣೋದೇವಿ ಟೆಂಪಲ್ ಅನ್ನು ಕೂಡ ನೋಡ್ತೀವಿ, ಅಮರನಾಥ ಯಾತ್ರಾ ಸ್ಥಳವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇವೆಲ್ಲವೂ ಕೂಡ ಇರೋದು ಎಲ್ಲಪ್ಪ ಅಂದ್ರೆ ಹಿಮಾಲಯ ಭಾಗದಲ್ಲೇ ನೋಡ್ತೀವಿ. ಹಾಗಾಗಿ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಒಂದು ಪ್ಲೇಸ್ ಯಾವ್ದಪ್ಪ ಅಂದ್ರೆ ಹಿಮಾಲಯ. ನೋಡಿ, ಇವಿಷ್ಟು ಪಾಯಿಂಟ್ಸ್ ಗಳನ್ನ ನಾವು ಯಾವ್ದಕ್ಕೆ ಸಂಬಂಧಿಸಿದಂತೆ ಬರೀಬೇಕಾಗತ್ತೆ, ಹಿಮಾಲಯದ ಪ್ರಾಮುಖ್ಯತೆ ಅಂತ ಕೇಳಿದಾಗ ಇಷ್ಟು ಮಾಹಿತಿಯನ್ನ ತಿಳ್ಕೊಂಡಿರ್ಬೇಕು. ಇವನ್ನೇ ಕೀ ಪಾಯಿಂಟ್ ಆಗಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗ್ತಾ ಹೋಗತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ನೋಡಿ, ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳನ್ನ ಪಟ್ಟಿ ಮಾಡಿ ಅಂತ ಕೊಟ್ಟಿರ್ತಾನೆ. ಓಕೆ, ಲಿಸ್ಟ್ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ ಆಫ್ ಕರ್ನಾಟಕ ಅಂತ ಹೇಳಿ. ಹಾಗಾದ್ರೆ ಯಾವ್ಯಾವ ಇರಿಗೇಷನ್ ಪ್ರಾಜೆಕ್ಟ್ಗಳು ಕರ್ನಾಟಕದಲ್ಲಿ ಕಂಡು ಬರ್ತವೆ, ಯಾವ ನದಿಯಿಂದ ಆ ಇರಿಗೇಷನ್ ಪ್ರಾಜೆಕ್ಟ್ ಅನ್ನುವಂಥದ್ದು ಡೆವಲಪ್ ಆಗಿರೋದನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ನೀರಾವರಿ ಯೋಜನೆಗಳು ಅಂತ ಕೇಳಿದಾಗ ಕೃಷಿ ಭೂಮಿಗೆ ನೀರನ್ನ ಒದಗಿಸುವಂತಹ ಒಂದು ಉದ್ದೇಶವನ್ನ ಹೊಂದಿರುವಂತದ್ದು. ಹಾಗಾದ್ರೆ ಕೃಷಿ ಭೂಮಿಗೆ ನೀರನ್ನ ಒದಗಿಸ್ತೀವಿ ಅಂದಾಗ ಆ ನದಿಗಳಿಗೆ ಜಲಾಶಯಗಳನ್ನ ನಿರ್ಮಾಣ ಮಾಡ್ತೀವಿ. ಜಲಾಶಯಗಳನ್ನು ನಿರ್ಮಾಣ ಮಾಡಿ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂತಹ ಭೂಮಿಗಳಿಗೆ ನೀರಾವರಿಯನ್ನ ಒದಗಿಸುವಂಥದ್ದೇ ಈ ನೀರಾವರಿ ಯೋಜನೆಯಾಗಿರುತ್ತೆ. ಅದು ಕಾಲುವೆಗಳ ಮೂಲಕ ನೀರನ್ನ ಒದಗಿಸ್ತೀವಿ. ಹಾಗಾದ್ರೆ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳಲ್ಲಿ ಇವು 8 ಮೇಜರ್ ಆಗಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಅದರಲ್ಲಿ ಒಂದೊಂದಾಗಿ ನೋಡೋದಾದ್ರೆ ಘಟಪ್ರಭಾ ನೀರಾವರಿ ಯೋಜನೆ ಅಂತ ಬರುತ್ತೆ. ಈ ಘಟಪ್ರಭಾ ನೀರಾವರಿ ಯೋಜನೆ ಅನ್ನುವಂಥದ್ದು ಏನೆಲ್ಲ ಮಾಹಿತಿ ನಿಮಗೆ ಗೊತ್ತಿರಬೇಕಪ್ಪ ಅಂದ್ರೆ, ಯಾವ ನದಿ ಅಂತ ಕೇಳಿದ್ರೆ ಅದೇ ನದಿಗೆ ನಿರ್ಮಿಸಿರುವಂಥದ್ದು. ಯಾವ ನದಿ ಇದು? ಘಟಪ್ರಭಾ ನದಿಗೆ ನಿರ್ಮಿಸಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಹಾಗಾದ್ರೆ ಘಟಪ್ರಭಾ ಯೋಜನೆ ಅನ್ನುವಂಥದ್ದು ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ? ಕರ್ನಾಟಕದಲ್ಲಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಯೋಜನೆಯಾಗಿರುತ್ತೆ. ಘಟಪ್ರಭಾ ನದಿಗೆ ಒಂದು ಜಲಾಶಯವನ್ನ ಕಟ್ಟಿದ್ದಾರೆ. ಆ ಜಲಾಶಯದ ಹೆಸರೇನಪ್ಪಾ ಅಂದ್ರೆ ಹಿಡಕಲ್ ಜಲಾಶಯ ಅಂತ ಕರಿತೀವಿ, ಅಥವಾ ಅದನ್ನ ರಾಜಲಕ್ಕಮ್ಮ ಗೌಡ ಜಲಾಶಯ ಅಂತಾನು ಕೂಡ ಕರಿತೀವಿ. ಹಿಡಕಲ್ ಅಂದ್ರೂ ಒಂದೇನೆ, ರಾಜಲಕ್ಕಮ್ಮ ಗೌಡ ಡ್ಯಾಮ್ ಅಂತೂ ಕೂಡ ಅಂದ್ರೂ ಒಂದೇನೆ ಆಗಿರುತ್ತೆ. ಈ ಜಲಾಶಯವನ್ನ ನಿರ್ಮಿಸುವುದರ ಮೂಲಕ ಬೆಳಗಾವಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರಾವರಿಯನ್ನ ಒದಗಿಸುವಂತ ಕೆಲಸವನ್ನ ಮಾಡೋದು ಯಾವ ನದಿಯಿಂದ ಅಂತ ಕೇಳಿದ್ರೆ ಘಟಪ್ರಭಾ ನದಿ ಅಥವಾ ಘಟಪ್ರಭಾ ಯೋಜನೆಯಿಂದ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಎಷ್ಟು ಪಾಯಿಂಟ್ ಅನ್ನ ನೀವು ರೈಸ್ ಮಾಡಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಮಲಪ್ರಭಾ ಯೋಜನೆ ಅಂತ ಬರುತ್ತೆ. ಓಕೆನಾ? ಮಲಪ್ರಭಾ ಯೋಜನೆ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಕ್ಲಿಯರ್ ಮಾಡ್ಕೊಳ್ಳೋದಾದ್ರೆ, ನದಿ ಹೆಸರು ಮಲಪ್ರಭಾನೆ. ಹಾಗಾದ್ರೆ ಮಲಪ್ರಭಾ ಯೋಜನೆ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದ್ರೆ, ಇದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಾಜೆಕ್ಟ್. ಇದಕ್ಕೆ ಕಟ್ಟಿರುವಂತಹ ಜಲಾಶಯ ಯಾವುದು ಅಂತ ಕೇಳಿದ್ರೆ ನೋಡಿ, ನವಿಲು ತೀರ್ಥ ಜಲಾಶಯ, ಅಥವಾ ಅದನ್ನ ರೇಣುಕಾ ಸಾಗರ ಡ್ಯಾಮ್ ಅಂತಾನು ಕೂಡ ಕರಿತೀವಿ, ಅಥವಾ ಅದನ್ನ ಇಂದಿರಾ ಸಾಗರ ಜಲಾಶಯ ಅಂತ ಕರಿತೀವಿ. ಬೆಳಗಾವಿ ಜಿಲ್ಲೆ ಸೌದತ್ತಿ ಬಳಿ ಇರುವಂತಹ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಈ ಮಲಪ್ರಭಾ ಯೋಜನೆ ಅನ್ನುವಂಥದ್ದು.
ನವಿಲು ತೀರ್ಥ ಅಥವಾ ರೇಣುಕಾ ಸಾಗರ ಅಥವಾ ಇಂದಿರಾ ಸಾಗರ ಜಲಾಶಯ ಇದೆಯಲ್ಲ, ಆ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಭೂಪ್ರದೇಶಗಳಿಗೆ ನೀರನ್ನ ಪೂರೈಕೆ ಮಾಡುವಂತಹ ಒಂದು ಕೆಲಸ ಮಾಡುತ್ತೆ. ಹಾಗೆ ಮಲಪ್ರಭಾ ನದಿಗೆ ಅಥವಾ ಮಲಪ್ರಭಾ ಜಲಾಶಯ ರೇಣುಕಾ ಸಾಗರಕ್ಕೆ ಕಳಸಾ ಬಂಡೂರಿ ನಾಲಾ ಯೋಜನೆ ಅಂತ ಕೇಳಿರ್ಬೋದು. ಮಹದಾಯಿ ನದಿಯ ಉಪನದಿಗಳು ಕಳಸಾ ಬಂಡೂರಿ. ಆ ನೀರನ್ನ ಯಾವ ನದಿಗೆ ಹರಿಸಲಾಗತ್ತಪ್ಪ ಅಂದ್ರೆ ಮಲಪ್ರಭಾ ನದಿಗೆ ಹರಿಸುವಂತಹ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡಿರೋದನ್ನು ಕೂಡ ನಾವು ನೋಡ್ತೀವಿ. ನೆಕ್ಸ್ಟ್ ತುಂಗಭದ್ರಾ ಯೋಜನೆ ಅಂತ ಬರುತ್ತೆ. ತುಂಗಭದ್ರಾ ಯೋಜನೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ತುಂಗಭದ್ರಾ ಯೋಜನೆಯನ್ನ ಯಾವ ನದಿಗೆ ಕಟ್ಟಿರುವಂತಹ ಯೋಜನೆ ಅಂತ ಕೇಳಿದ್ರೆ ನದಿ ಹೆಸರು ಕೂಡ ತುಂಗಭದ್ರಾ ಅಂತಾನೆ. ಹಾಗಾದ್ರೆ ತುಂಗಭದ್ರಾ ಯೋಜನೆ ಅನ್ನೋದು ಇದು ಭಾರತದ ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತಾನೆ ಕರಿತೀವಿ. ಲಾರ್ಜೆಸ್ಟ್ ಮಲ್ಟಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ಕರ್ನಾಟಕ ಅಂತ ಕೇಳಿದ್ರೆ ಅದು ತುಂಗಭದ್ರಾ ಯೋಜನೆಯಾಗಿರುತ್ತೆ. ಓಕೆ, ಹಾಗಾದ್ರೆ ತುಂಗಭದ್ರಾ ಜಲಾಶಯವನ್ನ ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ನೋಡಿ, ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ವಿಜಯನಗರ ಜಿಲ್ಲೆಯಲ್ಲಿ. ಹಿಂದೆ ಯಾವ ಜಿಲ್ಲೆಯಲ್ಲಿ ಇತ್ತಿದ್ದು? ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇತ್ತು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲ್ಲಾಪುರದಲ್ಲಿ ಕಂಡುಬರುವಂತಹ ಒಂದು ಜಲಾಶಯವನ್ನೇ ತುಂಗಭದ್ರಾ ಜಲಾಶಯ ಅಂತ ಕರಿತೀವಿ. ಇದನ್ನ ಪಂಪಸಾಗರ ಜಲಾಶಯ ಅಂತಾನು ಕೂಡ ಕರೀತಾರೆ. ಓಕೆ, ಹಾಗಾಗಿ ಇದು ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಆಗಿರುತ್ತೆ. ಇದು ಕರ್ನಾಟಕ ಪ್ಲಸ್ ಆಂಧ್ರ ಪ್ರದೇಶದ ಜಂಟಿ ಯೋಜನೆ ಆಗಿರುತ್ತೆ. ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ನಾರಾಯಣಪುರ ಯೋಜನೆ ಅಂತ ಬರುತ್ತೆ. ನಾರಾಯಣಪುರ ಯೋಜನೆ ಅನ್ನುವಂಥದ್ದು ಯಾವ ನದಿ ಅಂತ ಕೇಳಿದ್ರೆ ಇದು ಕೃಷ್ಣಾ ನದಿಗೆ ಹಾಕೊಂಡಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಇದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆಯಲ್ಲಿ ಇದೆ ಇದು? ಯಾದಗಿರಿ ಡಿಸ್ಟಿಕ್ ಅಲ್ಲಿ ಕಂಡುಬರುವಂಥದ್ದು. ನಾರಾಯಣಪುರ ಯೋಜನೆ ಇದೆಯಲ್ಲ, ಯಾದಗಿರಿ ಜಿಲ್ಲೆ ಕೃಷ್ಣಾ ನದಿಗೆ ಹಾಕಿಕೊಂಡಂತಹ ಒಂದು ಯೋಜನೆ ಆಗಿರುತ್ತೆ. ಈ ಒಂದು ಜಲಾಶಯವನ್ನ ಏನಂತ ಕರೀತಾರಪ್ಪ ಅಂದ್ರೆ ಬಸವ ಸಾಗರ ಜಲಾಶಯ ಅಂತಾನು ಕೂಡ ಕರೀತಾರೆ. ಯಾದಗಿರಿ ಜಿಲ್ಲೆಗೆ ನೀರನ್ನ ಕೊಡುವಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಡ್ಯಾಮ್ ಆಗಿರುತ್ತೆ. ಆಲಮಟ್ಟಿ ಜಲಾಶಯ ಅನ್ನುವಂಥದ್ದು ಇದು ಕೂಡ ಯಾವ ನದಿಗೆ ಕನ್ಸ್ಟ್ರಕ್ಟ್ ಆಗಿರೋದಪ್ಪ ಅಂದ್ರೆ ಕೃಷ್ಣಾ ನದಿಗೆ ನಿರ್ಮಿಸಿರುವಂತಹ ಒಂದು ಜಲಾಶಯವಾಗಿರುತ್ತೆ. ಸೊ ಇದು ಯಾವ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಜಲಾಶಯವಾಗಿರುತ್ತೆ. ಆಲಮಟ್ಟಿ ಜಲಾಶಯವನ್ನ ಏನಂತ ಕರೀತಾರಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತಾನು ಕೂಡ ಕರೀತಾರೆ. ಕೇಳಿತಾನೆ ಎಕ್ಸಾಮ್ ಅಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತೇಳಿ ಯಾವ ಜಲಾಶಯವನ್ನ ಕರಿತೀವಿ ಅಂದ್ರೆ ಆಲಮಟ್ಟಿ ಜಲಾಶಯಕ್ಕೆ ಕರೆಯುವಂತಹ ಹೆಸರಾಗಿರುತ್ತೆ. ನೆಕ್ಸ್ಟ್ ನೋಡಿ, ಹೇಮಾವತಿ ಯೋಜನೆ ಅಂತ ಕಂಡು ಬರುತ್ತೆ. ನೋಡಿ, ಹೇಮಾವತಿ ಯೋಜನೆ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿ ಗೊತ್ತಿರಬೇಕಾಗತ್ತೆ. ಹೇಮಾವತಿ ಅನ್ನುವಂಥದ್ದು ಯಾವ ನದಿಯ ಉಪನದಿ ಅಂತ ಕೇಳಿದ್ರೆ ಇದು ಕಾವೇರಿ ನದಿಯ ಉಪನದಿ ಆಗಿರುತ್ತೆ. ಯಾವುದು? ಹೇಮಾವತಿ. ಹಾಗಾದ್ರೆ ಹೇಮಾವತಿ ನದಿಗೆ ಒಂದು ಜಲಾಶಯವನ್ನ ಕಟ್ಟಿದ್ದಾರೆ, ಗೋರೂರು ಜಲಾಶಯ ಅಂತ ಹೇಳಿ. ಈ ಗೋರೂರು ಜಲಾಶಯ ಅಥವಾ ಹೇಮಾವತಿ ಜಲಾಶಯ ಅಂತ ಕರಿತೀವಿ. ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಇದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಜಲಾಶಯವಾಗಿರುತ್ತೆ. ಹಾಗಾಗಿ ಹಾಸನ ಜಿಲ್ಲೆಗೆ ನೀರಾವರಿಯನ್ನ ಒದಗಿಸುವಂತಹ ಒಂದು ಯೋಜನೆ ಹೇಮಾವತಿ ಪ್ರಾಜೆಕ್ಟ್ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಹಾರಂಗಿ ಅಂತ ನೋಡ್ತೀವಿ. ಹಾರಂಗಿನೂ ಕೂಡ ಯಾವ ನದಿ ಉಪನದಿ ಅಂದ್ರೆ ಇದು ಕಾವೇರಿ ನದಿಯ ಉಪನದಿ ಆಗಿರುತ್ತೆ. ಹಾರಂಗಿ ಯೋಜನೆ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಯೋಜನೆ ಆಗಿರುತ್ತೆ. ಸೊ ಇದಕ್ಕೆ ಜಲಾಶಯವನ್ನ ಕಟ್ಟಿ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ನೆಕ್ಸ್ಟ್ ನೋಡಿ, ಕೃಷ್ಣರಾಜಸಾಗರ ಜಲಾಶಯ ಅಂತಾನು ಕೂಡ ನೋಡ್ತೀವಿ. ಅದನ್ನ KRS ಡ್ಯಾಮ್ ಅಂತ ಕರೆಯುವಂಥದ್ದು. ನೋಡಿ, ಕೃಷ್ಣರಾಜಸಾಗರ ಜಲಾಶಯದ ನಿರ್ಮಾಣಕ್ಕೆ ಪ್ರಮುಖ ಪಾತ್ರ ವಹಿಸಿದವರು ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ರಯತ್ನದ ಫಲವಾಗಿಯೇ KRS ಡ್ಯಾಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು. ಆ KRS ಜಲಾಶಯ ಎಲ್ಲಿದೆಯಪ್ಪ ಅಂದ್ರೆ ಕೇಳಿದ್ರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಭಾಗದಲ್ಲಿ ಕಂಡುಬರುವಂತಹ ಈ ಜಲಾಶಯ, ಇದನ್ನ ಕನ್ನಂಬಾಡಿ ಜಲಾಶಯ ಅಂತಾನು ಕೂಡ ಕರೀತಾರೆ. ಸೊ ಇದರಿಂದನೂ ಕೂಡ ನೀರಾವರಿ ಸೌಲಭ್ಯವನ್ನ ಒದಗಿಸಿರೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ, ಇವಿಷ್ಟು ಕೂಡ ಪ್ರಮುಖವಾದಂತಹ ಕರ್ನಾಟಕದ ನೀರಾವರಿ ಯೋಜನೆಗಳು ಅಂತಾನೆ ಕರೆಯುವಂಥದ್ದು.
ನೋಡಿ, ಈ ನೀರಾವರಿ ಯೋಜನೆಗಳನ್ನ ಇಟ್ಕೊಂಡು ಒಂದೊಂದೇ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ನದಿ ಯಾವ ಜಿಲ್ಲೆಗೆ ನೀರನ್ನ ಪೂರೈಕೆ ಮಾಡಲಾಗತ್ತೆ, ಆ ಯೋಜನೆ ಅಡಿಯಲ್ಲಿ ಯಾವ ಜಲಾಶಯವನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ, ಇವೆಲ್ಲ ಮಾಹಿತಿಯನ್ನ ನಾವು ಬರಿತಾ ಹೋದಾಗ ಅವರಿಗೆ ಅಪ್ಡೇಟ್ ಕಾನ್ಸೆಪ್ಟು ಅಥವಾ ಆ ಒಂದು ವಿಷಯದ ಮೇಲೆ ಕೇಳಿರುವಂತಹ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಅವರಿಗೆ ಸಿಗತ್ತೆ. ಹಾಗಾಗಿ ನಿಮಗೆ ಇಂತಹ ಪ್ರಶ್ನೆಗಳಿಗೆ ನೀವು ಕಂಪ್ಲೀಟ್ ಆಗಿ ಮಾರ್ಕ್ಸ್ ಅನ್ನು ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ. ಓಕೆ ಸ್ನೇಹಿತರೆ, ನೋಡಿ, ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೇಪರ್ 2 ಅಲ್ಲಿ ಏನ್ 50 ಮಾರ್ಕ್ಸಿಗೆ ನಿಮಗೆ MCQ ಕ್ವಶನ್ಸ್ ಇರ್ತಾವಲ್ಲ, ಈ ಒಂದು ಕಾನ್ಸೆಪ್ಟ್ ಅನ್ನ ನೀವು ಓದ್ತಾ ಹೋದಾಗ ಇಲ್ಲಿ ಎಷ್ಟೋ MCQ ಕ್ವಶನ್ಸ್ ಇದರೇ ಕಾನ್ಸೆಪ್ಟ್ ಅಲ್ಲೇ ಬರೋದು. ಅದರ ಜೊತೆಗೆ ವಿವರಣಾತ್ಮಕ ಉತ್ತರವನ್ನ ಬರೆಯೋದು ಕೂಡ ಇದೇ ಮಾದರಿಯಲ್ಲಿ ನೀವು ಬರಿತಾ ಹೋಗ್ಬೇಕಾಗತ್ತೆ. ಇದು ಮೊದಲನೇ ಕಾನ್ಸೆಪ್ಟ್ ಆಗಿರುತ್ತೆ. ಇವತ್ತಿಂದ ನಾವು ಈ ವಿವರಣಾತ್ಮಕ ಪ್ರಶ್ನೆಗಳನ್ನ ಹೇಗೆ ಬರಿಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಕೆಲವೊಂದು ಪ್ರಶ್ನೆಗಳು, ಆ ಪ್ರಶ್ನೆಗೆ ಕೀ ಪಾಯಿಂಟ್ಸ್ ಏನಿರಬೇಕು, ಅದರ ಜೊತೆಗೆ ಅದನ್ನು ಯಾವ ರೀತಿ ನೀವು ವಿವರಣೆಯನ್ನ ಕೊಡಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, MCQನೂ ಕಲಿತಾ ಹೋಗ್ಬೇಕು, ಅದರ ಜೊತೆಗೆ ಡಿಸ್ಕ್ರಿಪ್ಟಿವ್ನು ಕಲಿತಾ ಹೋಗ್ಬೇಕು. ಆದಷ್ಟು ನೀವು ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಜಾಸ್ತಿ ಮಾಡಿ. ಯಾಕಂದ್ರೆ 100 ಅಂಕಗಳಿಗೆ ಬರಿತಾ ಇರೋದ್ರಿಂದ ನೀವು ನಿಮ್ಮ ರೈಟಿಂಗ್ ಸ್ಪೀಡ್ ಅನ್ನೋದು ತುಂಬಾ ಸ್ಪೀಡ್ ಆಗಿರ್ಬೇಕಾಗತ್ತೆ. ಮತ್ತು ಅಕ್ಷರನು ಕೂಡ ದುಂಡಾಗಿ ಬರೆಯುವಂತ ಒಂದು ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ನೀವು ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗಿ ಕೊಡ್ತಾ ಹೋಗ್ಬೇಕಾಗತ್ತೆ. ಓಕೆ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನ ನೀವು ತಿಳ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿವರಣಾತ್ಮಕ ಉತ್ತರಗಳನ್ನು ಬರೆಯುವಂತಹ ಒಂದು ತರಗತಿಯನ್ನ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.